ಯಾಕಂದ್ರೆ ನಾನು ಉತ್ತರಿಸ್ಬೇಕು, ಚಿನ್ನಯ್ಯ ಹೇಳಿದ್ದು ಸರಿನಾ, ಹೇಳಿದ್ದು ನಿಜಾನಾ, ಅದು ಕೊಡ್ಬೇಕು. ಆದ್ರೆ ನಾನು ಉತ್ತರ ಕೊಡೋದಕ್ಕೆ ಮುಂಚೆ ಕೆಲವು ಮಾತುಗಳು ಇದೆ ಅಂದಾಗ ನಾನು ಉತ್ತರ ಕೊಡ್ಬೇಕಲ್ಲ. ಆಗ ಕೆಲವು ಮಾತು ಜಲತಾಣಗಳಲ್ಲಿ ಅದನ್ನು ತಿರುಚಿ ಇವನು ಹಿಂದೂಗೋಯಿ, ಇವನು ದ್ವಂದ್ವ ವ್ಯಕ್ತಿತ್ವ. ಸೊ ನಾನು ಮೊದಲು ಮಾಡಿರುವ ಮಾಧ್ಯಮಗಳಿಗೆ ಉತ್ತರ ಕೊಟ್ಟು ಆಧಾರದ ಮಾಧ್ಯಮಗಳಿಗೆ ಉತ್ತರನ ಕೊಡ್ಬೇಕಾಗಿರೋದ್ರಿಂದ ನಾನು ಪ್ರೆಸ್ ಕ್ಲಬ್ ನಲ್ಲಿ ಕಳಿಸಿರೋ ಇನ್ವೈಟ್ ನಲ್ಲಿ, ಅಫಿಷಿಯಲ್ ಇನ್ವೈಟ್ ನಲ್ಲಿ, ಪ್ರೆಸ್ ಕ್ಲಬ್ ನಲ್ಲಿ ಇರುವ ನಂಬರ್ಸ್ ಇರುವವರೆಗೆ ನಾನು ನೇರವಾಗಿ ಒಂದು ಮಿಷನರಿ ಅಂತಾನೆ ಕಳಿಸ್ತೀನಿ. ಆದ್ರೆ ನನ್ನ ಟ್ವಿಟರ್ ನಲ್ಲಿ ನನಗೆ ಬೇರೆ ಬೇರೆ ಮಾಧ್ಯಮಗಳು ಅಟ್ಯಾಕ್ ಮಾಡ್ತಿರೋದ್ರಿಂದ ಅವ್ರು ನಿಮಗೂ ಬನ್ನಿ, ನೀವು ಬನ್ನಿ ಅಂತ ಅವ್ರಿಗೆ. ಇದರಲ್ಲಿ ನಿಮ್ಮನ್ನ ವ್ಯಂಗ್ಯ ಮಾಡೋದು, ಲೇವರಿ ಮಾಡೋದು ಅಲ್ಲ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಅದನ್ನೇ ಅಲ್ಲ, ಅರ್ಥ ಆಗತ್ರಿ ಯಾರು ಏನೇನ್ ಆಗ್ಬೇಕು ಅನ್ನೋದು. ಇರಿ ಇರಿ, ಯಾಕೆ ನಿಮಗದು ನೀವಲ್ಲ ತಾನೆ, ಬಿಡಿ ಬಿಡಿ, ನೀವಲ್ಲ ಆದ್ಮೇಲೆ ಬಿಡಿ. ನೀವು ಸುಮ್ಮನೆ ಈ ಕೊಂಕವಲ್ಲ. ಇವಾಗ ವಿಷಯಕ್ಕೆ ಹೋಗೋಣವಾ ಬೇಡ, ವಿಷಯಕ್ಕೆ ಹೋಗೋಣವಾ ಬೇಡವಾ, ನಿಮ್ ಇಷ್ಟ. ನಿಮಗೆ ನಾನು ಕೊಡಬೇಕಾದ ಉತ್ತರ ಕೊಟ್ಟಾಯ್ತು ಅಷ್ಟೇ, ಅದೆಲ್ಲ ಕೊಡಕ್ಕಾಗಲ್ಲ. ಅಯ್ಯೋ ಪಾಪ ಬೇಡ ರೀ, ಅವ್ರ ಕೆಲಸ ಕಂಡ್ಕೊಳ್ತಾರೆ, ಬೇಡ. ಧೈರ್ಯ ಅಲ್ಲ ರೀ, ನನಗೆ ಆತಂಕ, ನನಗೆ ಕಳಕಳಿ, ಅವರ ಅಸಹಾಯಕತೆ ನನಗೆ ಅರ್ಥ ಆಗುತ್ತೆ. ಅವ್ರು ನನ್ನ ಗೆಳೆಯರೇ, ಬೇಡ. ಅವ್ರ ಜೀವನ ನಾನು ಯಾಕೆ ಹಾಳು ಮಾಡ್ತೀನಿ? ಬೇಡ, ನೀವ್ ಹೇಳೋದು ನಿಮ್ ಜೊತೆ ಜಗಳ ಕೊಟ್ಕೊಂಡು ಅವ್ರ ಜೀವನ ಹಾಳು ಮಾಡಕ್ ನಾನು ರೆಡಿ ಇಲ್ಲ. ಇದು ಎಲ್ಲ ಎಲ್ರಿಗೂ ಗೊತ್ತು. ಹಲೋ, ಮಾಡ್ತೀನಿ, ನನ್ ಇಷ್ಟ, ನಾ ಮಾಡ್ತೀನಿ, ಅದಕ್ಕೆ ಉತ್ತರ ಕೊಡ್ತೀನಿ. ಹೋಗ್ತಾ ಹೋಗ್ತಾ ಬರುತ್ತೆ, ಕೇಳಿ, ಬರುತ್ತೆ ಸ್ವಾಮಿ, ಬರುತ್ತೆ ಸ್ವಾಮಿ. ಈ ಹಿಂಗೆಲ್ಲ ಹೇಳ್ಬಾರ್ದು. ನೀವ್ ಕೇಳ್ದಂಗೆಲ್ಲ ಹೇಳಕ್ಕಾಗಲ್ಲ ಸ್ವಾಮಿ. ಇರಿ, ಇವಾಗ ಶುಡ್ ಬಿ ಕಂಟಿನ್ಯೂ. ನಾನು ಆನ್ಸರ್ ಗೊತ್ತಾಯ್ತು, ನನ್ನ ಆತಂಕ ಇದು. ದೇವನೂರು ಮಹಾದೇವರ ಮಾರಿಕೊಂಡವ್ರ ಕಥೆ ಇದೆ, ಓದಿ. ಇದು ಆತಂಕ, ಇದು ನೋವು, ಇದು ಅಸಹಾಯಕತೆ ನನ್ನ ದೇಶದಲ್ಲಿ ಹೀಗಿದೆ ಅಂತ. ಯಾಕಂದ್ರೆ ಇಷ್ಟು ವರ್ಷಗಳ ಜರ್ನಲಿಸ್ಟ್ಗಳನ್ನ ನೋಡಿದ್ದೀನಿ, ಮೊದಲು ಹೀಗೆ ಇರ್ಲಿಲ್ಲ. ಇವತ್ತಿನ ರಾಜಕೀಯ ಪ್ರೆಸಿಡೆಂಟ್ ಇರೋ ಹಾಗೆ ಇರ್ಲಿಲ್ಲ. 180. ಸರಿ, ನಾನು ಉತ್ತರ ಕೊಟ್ಟಾಯ್ತು. ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಚಿನ್ನಯ್ಯನ ಹೇಳಿಕೆಗೆ ಹೋಗೋಣವಾ ಬೇಡವಾ? ಐ ಹ್ಯಾವ್ ಆಲ್ರೆಡಿ ಆನ್ಸರ್ಡ್. ಐ ಹ್ಯಾವ್ ಆನ್ಸರ್ಡ್. ನನ್ನ ಸರಿ ತಪ್ಪು ನೀವು ಡಿಸೈಡ್ ಮಾಡ್ಕೊಳ್ಳಿ, ಬರೀರಿ ಅದನ್ನ. ಅದು ಇಲ್ಲಿ ಹೇಳ್ತೀನಿ, ಅದು ಇಲ್ಲೇ ಹೇಳ್ತೀನಿ, ಇಲ್ಲಿ ಹೇಳ್ತೀನಿ. ಏನಾಗುತ್ತೆ ನನಗೆ, ನಿನ್ನಿಂದ ನನಗ್ ಚೆನ್ನಾಗುತ್ತು. ಇವಾಗ ನನ್ನಲ್ಲಿರುವ ಉತ್ತರವನ್ನು ಕೊಟ್ಟಾಗಿದೆ, ನಿಮಗೆ ಸಮಾಧಾನ ಇದ್ರೆ ನಾನು ಏನ್ ಮಾಡಕ್ಕಾಗಲ್ಲ. ಅದನ್ನೇ ಬರೀರಿ. ನಾನೇ ಹಾಕೋದು, ಬೇರೆ ಯಾರು ಹಾಕಲ್ಲ, ನಾನೇ ಹಾಕೋದು. ಆ ತರ ಪೋಸ್ಟ್ ಹಾಕಕ್ ಸಾಧ್ಯ ನನ್ನಿಂದ ಮಾತ್ರ ಸಾಧ್ಯ. ನಾನು ಉತ್ತರ ಕೊಟ್ಬಿಟ್ಟೆ ಗುರು, ನಾನು ಉತ್ತರ ಕೊಟ್ಟಾಯ್ತು ನೋಡಿ. ನಾನು ಉತ್ತರವನ್ನು ಕೊಟ್ಟಾಗಿದೆ. ಆ ಉತ್ತರ ನಿಮಗೆ ಸಮಂಜಸವಾಗದಿದ್ದಲ್ಲಿ, ಸಮಂಜಸ ಅಲ್ಲ ಅಂತ ನೀವು ಬರೀರಿ. ನನಗೆ ಗೊತ್ತು ನಾನು ಸೆಲೆಬ್ರಿಟಿ ಅಂತ, ನಾನು ಗೊತ್ತೇ ಹಾಕಿದೀನಿ, ಗೊತ್ತಿದ್ದೇ ಹಾಕಿದೀನಿ. ಈ ಮಾಧ್ಯಮದ ಮೂಲಕ ನೋಡ್ತಿರುವ ಕರ್ನಾಟಕದ, ಭಾರತದ ಎಲ್ಲ ಪ್ರಜೆಗಳಿಗೂ ಗೊತ್ತು ಮಾರ್ಕೊಂಡವ್ರು ಯಾರು, ಮಾರೋರು ಯಾರು. ಅವ್ರಿಗೆ ಅರ್ಥ ಆಗಬೇಕು.